ಯುಪಿಎಸ್ಸಿ ಸಾಧಕ ಮಧುಗೆ ಸನ್ಮಾನ, ಸಮಾಜ ಸೇವಕ ವಿನಯ್ ಬೈರೇಗೌಡರಿಂದ ಅಭಿನಂದನೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ 436ನೇ ರ್ಯಾಂಕ್ ಪಡೆದುಕೊಂಡಿರುವ ತಾಲೂಕಿನ ಇರಗಸಂದ್ರ ಮಧು ಅವರನ್ನ ಸಮಾಜ ಸೇವಕ ನಾಯಕರಹಳ್ಳಿ ವಿನಯ್ ಬೈರೇಗೌಡ ಸನ್ಮಾನಿಸಿ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಧಕ ಮಧು, ಕಳೆದ ಬಾರಿ ಐಆರ್ಎಸ್ ಹುದ್ದೆ ಪಡೆದುಕೊಂಡಿದ್ದು 1 ವರ್ಷ ರಜೆ ಹಾಕಿ ಪಟ್ಟಾಗಿ ಕುಳಿತು ಅಧ್ಯಯನ ಮಾಡಿ ಈ ವರ್ಷ ಐಎಎಸ್ ಅಧಿಕಾರಿಯಾಗುವ ರ್ಯಾಂಕ್ ಅನ್ನು ಪಡೆದುಕೊಂಡಿರುವುದು ಖುಷಿ ತಂದಿದೆ. ರಾಜಕೀಯ ಶಾಸ್ತ್ರ ಯುಪಿಎಸ್ಸಿಯಲ್ಲಿ ಅಧ್ಯಯನ ವಿಷಯವಾಗಿದ್ದು 5 ವರ್ಷದ ಸತತ ಶ್ರಮದಿಂದಾಗಿ 6ನೇ ಅಟೆಂಪ್ಟ್ನಲ್ಲಿ ಗುರಿ ತಲುಪಿದ್ದೇನೆ. ಯುಪಿಎಸ್ಸಿ ಎಂದರೆ ಸಹನೆ ಮುಖ್ಯ. ಗುರಿ ನಿಶ್ಚಿತವಾಗಿಟ್ಟುಕೊಂಡು ತಾಳ್ಮೆಯಿಂದ ಗುರಿ ಸಾಧನೆಗೆ ಮುಂದಾಗಬೇಕು. ಈಗಲೂ ನಿರೀಕ್ಷಿತ ಫಲಿತಾಂಶ ಸಿಕ್ಕದಿದ್ರೂ ಸಿಕ್ಕ ಫಲಕ್ಕೆ ತೃಪ್ತಿ ಇದೆ. ಐಎಎಸ್ ಆಗುವುದು ಮುಖ್ಯವಲ್ಲ, ಜನರಿಗೆ ಉತ್ತಮವಾದ ಆಡಳಿತ ನೀಡುವುದು ನನ್ನ ಗುರಿಯಾಗಿದೆ. ನನ್ನ ಸಾಧನೆಗೆ ತಂದೆ ತಾಯಿ ಸಹಕಾರ ಇದ್ದು ಕೋಲಾರ ಜಿಲ್ಲೆಯ 5 ಗ್ರಾಮೀಣ ಪ್ರತಿಭೆಗಳು ಒಮ್ಮೆಲೆ ಯುಪಿಎಸ್ಸಿ ಅಧಿಕಾರಿಗಳಾಗುತ್ತಿರುವುದು ಸಂತಸ ತಂದಿದೆ ಎಂದು ಮಧು ಪ್ರತಿಕ್ರಿಯಿಸಿದರು. ಸಮಾಜ ಸೇವಕ ನಾಯಕರಹಳ್ಳಿ ವಿನಯ್ ಬೈರೇಗೌಡ ಮಾತನಾಡಿ, ನಾನು ಕಲಿತ ಕೆಂಬೋಡಿ ಶಾಲೆಯಲ್ಲೇ ಓದಿದ ಮಧು ಐಎಎಸ್ ಅಧಿಕಾರಿಯಾಗಿದ್ದು ನನಗೆ ಸಂತೋಷ ತಂದಿದೆ. ಕಳೆದ ಬಾರಿ ಐಆರ್ಎಸ್ ಅಧಿಕಾರಿ ಆದರೂ ಛಲ ಬಿಡದೆ ಓದಿ ಐಎಎಸ್ ಗುರಿ ಸಾಧಿಸಿರುವುದು ಮಧು ಜಿಲ್ಲೆಯ ಯುವ ಜನರಿಗೆ ಸ್ಫೂರ್ತಿಯಾಗಿದ್ದು, ಚಿನ್ನದ ನಾಡಿನಿಂದ ಮತ್ತಷ್ಟು ಮಂದಿ ಯುಪಿಎಸ್ಸಿಗೆ ಆಯ್ಕೆಯಾಗುವ ಮೂಲಕ ಪ್ರಗತಿ ಸಾಧಿಸಲೆಂದು ಆಶಿಸಿದರು. ವಕೀಲ ರವಿಕುಮಾರ್ ಮಾತನಾಡಿ, 2 ಬಾರಿ ಯುಪಿಎಸ್ಸಿಗೆ ಆಯ್ಕೆಯಾಗಿರುವ ಆನಂದ್ ಸುಶೀಲಮ್ಮ ದಂಪತಿಯ ಪುತ್ರ ಮಧು ಕೋಲಾರ ಜಿಲ್ಲೆಯ ಕೀರ್ತಿ ಕಳಸವಾಗಿದ್ದು, ಇವರ ಹಾದಿಯಲ್ಲಿ ಯುವಕರು ನಡೆಯುವ ಮೂಲಕ ಗುರಿ ಸಾಧನೆಗೆ ಮುಂದಾಗಬೇಕೆಂದು ನಮಸ್ಕಾರ, ನನ್ನ ಹೆಸರು ಮಧು ಅಂತ. ನನಗೆ ಈ ವರ್ಷ ಯುಪಿಎಸ್ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ದೇಶಕ್ಕೆ 436ನೇ ಸ್ಥಾನ ಸಿಕ್ಕಿದೆ. ಈ ಒಂದು ರ್ಯಾಂಕಿಂಗ್ಗೆ ನನಗೆ ಐಎಎಸ್ ಆಗುವಂಥ ಚಾನ್ಸಸ್ ಇದೆ. ಇದಕ್ಕೂ ಮುಂಚೆ ಹೋದ ವರ್ಷ ನನಗೆ 544ನೇ ರ್ಯಾಂಕ್ ಬಂದಿತ್ತು. ಹಾಗೆ ಆ ಒಂದು ರ್ಯಾಂಕಿಂಗ್ಗೆ ನನಗೆ ಇಂಡಿಯನ್ ರೆವೆನ್ಯೂ ಸರ್ವಿಸ್, ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಸರ್ವಿಸ್ ಅಲಾಟ್ ಆಗಿತ್ತು. ಆ ಸರ್ವಿಸ್ಗೆ ಜಾಯ್ನ್ ಆಗಿದೆ. ಮತ್ತೆ 1 more ಅಟೆಂಪ್ಟ್ ಕೊಟ್ಟಿದ್ದೆ. ಸೊ ಈ ರ್ಯಾಂಕ್ ಬಂದಿರೋದು ನನಗೆ ತುಂಬಾ ಖುಷಿ ಇದೆ. ಸೊ ನನ್ನ ಪ್ರಿಪರೇಷನ್ ಜರ್ನಿ ಬಗ್ಗೆ ಹೇಳೋದಾದರೆ, ಸೊ ನಂದು 5 ವರ್ಷದ ಪ್ರಿಪ್ರೇಷನ್ನು, ಸೊ ಲಾಂಗ್ ಡ್ಯೂರೇಷನ್ ಇತ್ತು. ಸೊ ಇದು 6th ಅಟೆಂಪ್ಟಲ್ಲಿ ನಾನು ಈ ವರ್ಷ ಕ್ಲಿಯರ್ ಮಾಡಿದ್ದು. ಸೊ ನಾನು ಯುಪಿಎಸ್ಸಿಯಲ್ಲಿ ನನಗೆ ಆಪ್ಷನಲ್ ಸಬ್ಜೆಕ್ಟ್ ಬಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ನನ್ನ ಸ್ಕೂಲಿಂಗ್ ಎಲ್ಲ ಜವಾಹರ್ ನವೋದಯ ವಿದ್ಯಾಲಯ ಚಿಕ್ಕಬಳ್ಳಾಪುರ ಈ ಸ್ಕೂಲಲ್ಲಿ ಆಗಿದ್ದು, ನವೋದಯ ಶಾಲೆಯಲ್ಲಿ. ಅದಾದಮೇಲೆ ಗ್ರ್ಯಾಜುಯೇಷನ್ ಬಂದು BSc ಅಗ್ರಿಕಲ್ಚರಲ್ಲಿ ಗ್ರ್ಯಾಜುಯೇಷನ್ ಆಯಿತು. ಆ್ಯಂಡ್ ಆಫ್ಟರ್ ಗ್ರ್ಯಾಜುಯೇಷನ್ ನನಗೆ UPSC ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು. ಸೊ 2020ಯಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಅದಾದಮೇಲೆ UPSC ಓದೋಕ್ಕೆ ಶುರು ಮಾಡಿದೆ. ಸೊ 2020ಇಂದ ಅಟೆಂಪ್ಟ್ಸ್ ಕೊಡೋಕ್ಕೆ ಶುರು ಮಾಡಿದೆ. ಸೊ ನಾನು 2021ನಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆದೆ. ಸೊ ರ್ಯಾಂಕ್ ಬರಲಿಲ್ಲ. ಅಗೈನ್ 2022 ಅಲ್ಲೂ ಅಷ್ಟೇ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಮೇನ್ಸ್ ಕ್ಲಿಯರ್ ಮಾಡಿ ಮತ್ತೆ ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆದೆ. ಆಗಲೂ ರ್ಯಾಂಕ್ ಬರಲಿಲ್ಲ. ಸೊ 2023 ಅಟೆಂಪ್ಟು ಪ್ರಿಲಿಮ್ಸಲ್ಲೇ ಫೇಲ್ ಆಯಿತು. ಸೊ ಫೈನಲ್ ಆಗಿ 2024 ಅಟೆಂಪ್ಟು 5th ಅಟೆಂಪ್ಟು ನಂದು ಹೋದ ವರ್ಷ ರ್ಯಾಂಕ್ ಬಂತು. ಅದಾದಮೇಲೆ ಈ ಅಟೆಂಪ್ಟಲ್ಲಿ ಮತ್ತೆ ರ್ಯಾಂಕ್ ಇಂಪ್ರೂವ್ಮೆಂಟ್ ಆಗಿದೆ. 100 ರ್ಯಾಂಕ್ಸ್ ಇಂಪ್ರೂವ್ ಆಗಿದೆ. ಸೊ ಈ ಮೋಸ್ಟ್ ಪ್ರಾಬಬ್ಲಿ ಸರ್ವಿಸ್ ಕೂಡ ಅಪ್ಗ್ರೇಡ್ ಆಗುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ಗೆ ಡೆಫಿನೆಟ್ಲಿ ನನಗೆ ತುಂಬಾ ಖುಷಿ ಇದೆ. ಸೊ ಈ ಪ್ರಿಪ್ರೇಷನ್ ಜರ್ನಿ ಬಗ್ಗೆ ಹೇಳೋದಾದರೆ, ನಾನೆಲ್ಲ ಸೆಲ್ಫ್ ಸ್ಟಡಿನೇ ಮಾಡಿದ್ದು. ಸೊ ಇನಿಷಿಯಲ್ ಆಗಿ ನನಗೆ ಆನ್ಲೈನಲ್ಲಿ ಏನೇನು ಫ್ರೀ ರಿಸೋರ್ಸಸ್ ಇದೆ ಅದನ್ನು ಬಳಸ್ಕೊಂಡೆ ನಾನು ಪ್ರಿಪ್ರೇಷನ್ ಶುರು ಮಾಡಿದ್ದು. ಅದೇ ನನಗೆ ಒಂದು ಗೈಡಿಂಗ್ ಫೋರ್ಸ್ ಆಗಿ ಇತ್ತು. ಮತ್ತೆ ಹೋಗ್ತಾ ಹೋಗ್ತಾ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಗೈಡೆನ್ಸ್ ಪಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಎಸ್ಪೆಷಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತು ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಅದು ನನಗೆ ಹೆಲ್ಪ್ ಆಗಿದೆ ಕೋಚಿಂಗಿಂದ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನನಗೆ ಸೆಲ್ಫ್ ಸ್ಟಡಿ ಮುಖಾಂತರ ನಾನು ಸ್ಟಡಿ ಮಾಡಿದ್ದು. ಸೊ ಈ ಜರ್ನಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂತಂದರೆ, ಫ್ಯೂ ಕ್ವಾಲಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ಯಾಕಂದರೆ ಜರ್ನಿ ಅನ್ನೋದು ತುಂಬ ಲಾಂಗ್ ಇರುತ್ತೆ. ಆ್ಯಂಡ್ ರಿಸಲ್ಟ್ ಅನ್ನೋದು ತುಂಬ ಅನ್ಸರ್ಟೈನು. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು ರಿಸಲ್ಟ್ ಅನ್ನೋದು. ಯಾಕಂದರೆ ಕಾಂಪಿಟೇಷನ್ ಆಲ್ ಇಂಡಿಯಾ ಲೆವೆಲಲ್ಲಿದೆ. ಆ್ಯಂಡ್ ಏನಂದರೆ, ನಮ್ಮ ಓದೋ ಸ್ಟ್ಯಾಂಡರ್ಡ್ಸು ಯಾವ ಲೆವೆಲ್ಗಿದೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಕೆಲವೊಂದ್ಸಲ ನಾವು ತುಂಬ ಚೆನ್ನಾಗಿ ಓದ್ತೀರಿ ಅಂತ ಅಂದ್ಕೊಂಡಿರ್ತೀರಿ, ಬಟ್ ನಮಗಿನ್ನ ಚೆನ್ನಾಗಿ ಓದೋರು ಬೇರೆ ಕಡೆ ಇರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವೊಂದ್ಸಲ ನಾವು ತುಂಬ ಚೆನ್ನಾಗಿ ಓದಿರ್ತೀರಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತೀರಿ, ಅಂದರೆ ನಾವು ಓದ್ತಿಲ್ಲ ಅಂತ. ಸೊ ಈ ರೀತಿ ಅಂದರೆ ನಮ್ಮ ಅಸೆಸ್ಮೆಂಟ್ ಇಂಪಾರ್ಟೆಂಟು, ಸೆಲ್ಫ್ ಅಸೆಸ್ಮೆಂಟು, ನಮ್ಮ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರಿಪ್ರೇಷನ್. ಸೊ ಅದು ಗೊತ್ತಾಗಬೇಕಂದ್ರೆ ಆಲ್ ಇಂಡಿಯಾದಲ್ಲಿ ಎಲ್ಲರೂ ಹೆಂಗೆ ಓದ್ತಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಅರಿವಿರಬೇಕು. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಅದೊಂದು ಥಾಟ್. ಓಕೆ,
ಸೊ ಇದಾದ ನಂತರ ಆಬ್ವಿಯಸ್ಲಿ UPSC ಅನ್ನೋದು ಜಸ್ಟ್ ಒಂದು ಕ್ಲಿಯರ್ ಮಾಡೋದು ಅನ್ನೋದು ಜಸ್ಟ್ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಷ್ಟೇ. ಬಟ್ ಆಸ್ ಎ ಗುಡ್ ಸಿವಿಲ್ ಸರ್ವೆಂಟ್ ಏನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಸೊ ಅದ್ರ ಬಗ್ಗೆ ನನಗೆ ತುಂಬ ಅವೇರ್ನೆಸ್ ಇದೆ. ಸೊ ಅಂದರೆ ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕ್ಲಿಯರ್ ಮಾಡಿದ್ಮೇಲೆ ನಮ್ಮ ಪೊಸಿಷನ್ನ ಯಾವ ರೀತಿ ಉಪಯೋಗಿಸ್ಕೊಂತೀರಿ ಅನ್ನೋದು ಬಹಳ ಮುಖ್ಯ. ಸೊ ಕ್ಲಿಯರ್ ಮಾಡಿರೋದ್ರಿಂದ ಸೊ ನಮ್ಮ ಹಿನ್ನೆಲೆ ಏನಿದೆ, ಸೊ ಅದರಿಂದ ನಾವೇನು ಕಲ್ತಿರ್ತೀರಿ ಅದನ್ನು ಹೆಂಗೆ ಬಳಸ್ಕೊತೀರಿ ಫ್ಯೂಚರಲ್ಲಿ ನಮ್ಮ ಸರ್ವಿಸ್ಗೆ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನನಗೆ ತುಂಬಾ ಆಸ್ಪಿರೇಷನ್ಸ್ ಇದೆ. ಸೊ ಫ್ಯೂಚರಲ್ಲಿ ನಮ್ಮ ದೇಶ ಡೆವಲಪ್ಮೆಂಟ್ನ ನೋಡಿದ್ರೆ ಇಂಡಿಯಾ ಒಂದು ವಿಕಸಿತ್ ಭಾರತ್ ಅನ್ನೋ ಸ್ಟೇಜ್ಗೆ ರೀಚ್ ಆಗಬೇಕಂತ ಇದೆ ಬೈ 2047. ಸೊ ಆ ಒಂದು ಸ್ಟೇಜ್ ಡೆವಲಪ್ ಆಗಬೇಕಂತಂದ್ರೆ ಎಲ್ಲ ಫೀಲ್ಡಿಂದ ಕಾಂಟ್ರಿಬ್ಯೂಷನ್ ಬರಲೇಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಸಿವಿಲ್ ಸರ್ವೆಂಟ್ಸ್ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಸಿವಿಲ್ ಸರ್ವೆಂಟ್ ಆಗಿರೋದು ನಿಜವಾಗ್ಲೂ ಒಂಥರ ಅದೃಷ್ಟ ಅಂತಾನೆ ಹೇಳ್ಬೋದು. ಇವಾಗ ನಾವು ನೋಡ್ತಿರ್ತೀವಿ ವಾರ್ಸ್ ಎಲ್ಲ ಆಗ್ತಿದೆ ದೇಶಗಳ ಮಧ್ಯೆ. ಸೊ ಬಟ್ ಇಂಡಿಯಾ ಅನ್ನೋದು ಒಂದು ಸೇಫ್ ಝೋನಲ್ಲಿ ಇದೆ. ಯಾಕಂತಂದ್ರೆ ಇಂಡಿಯಾ ಅನ್ನೋದು ಆಸ್ ಎ ಕಂಟ್ರಿ ಎಲ್ಲ ದೇಶಗಳಿಗೂ ಬೇಕಾಗಿರುವಂತ ವಿಷಯ. ಸೊ ಆದ್ದರಿಂದ ಸೊ ಈ ಟೈಮಲ್ಲಿ ಸಿವಿಲ್ ಸರ್ವೆಂಟ್ ಆಗೋದು ನಿಜವಾಗ್ಲೂ ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ನನಗೆ ಒಂದು ಇಂಡಿಯಾಸ್ ಗ್ರೋತ್ ಸ್ಟೋರಿಯಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಮತ್ತೆ ಅದನ್ನ ನನಗೆ ಸಿಗೋ ಪೊಸಿಷನ್ ನ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ನಾನು ಚೆನ್ನಾಗಿ ಬಳಸ್ಕೊಂತೀನಿ. ಸೊ ಆನ್ ಡೈಲಿ ಬೇಸಿಸ್ ಅಂಡ್ ಇಯರ್ಲಿ ಬೇಸಿಸ್ ನಾನು ಕಂಟಿನ್ಯೂಸ್ ಆಗಿ ಕಲಿತಾನೆ ಹೋಗ್ತೀನಿ. UPSC ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ ಇನ್ಮೇಲೆ. ಸೊ ಇನ್ನ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂತೀನಿ. ನನ್ನ ಪೊಟೆನ್ಷಿಯಲ್ಸ್ ಬೆಸ್ಟ್ ಆಗಿ ಯೂಸ್ ಆಗಬೇಕು, ಅಂದ್ರೆ ನಾನು ಸರ್ವ್ ಮಾಡೋ ಪೀಪಲ್ಗೆ. ಸೊ ವಿಸಿಬಲ್ ಚೇಂಜಸ್ ಅನ್ನೋದು ನಾನು ಕಾಣಬೇಕು. ಸೊ ಅದೇ ನನ್ನ ಒಂದು ಆಸ್ಪಿರೇಷನ್ ಅಂತ ಹೇಳಕ್ಕೆ ಸರ್, ನಿಮ್ಮ ಒಂದು ಜರ್ನಿಯಲ್ಲಿ ತಂದೆ ತಾಯಿಯರ ಪಾತ್ರ ಮತ್ತು ಗ್ರಾಮೀಣ ಪ್ರತಿಭೆಯಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಮಾತು, ಕಿವಿ ಮಾತು. ಅದು ಬಹಳ ಮುಖ್ಯ ಆಗುತ್ತೆ ಸರ್. ಅಂದ್ರೆ UPSC ಇವಾಗ ಸಾಮಾನ್ಯವಾಗಿ ಒಂದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಆಗಿರ್ಲಿ ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಪಾವರ್ಟಿಯಿಂದ ಇರ್ತಾರಲ್ವಾ, ಬಡತನ ಇರುವಂತ ಫ್ಯಾಮಿಲಿಯಲ್ಲಿ UPSC ಮಾಡ್ಬೇಕಂತಲೇ ಆ ಡಿಸಿಷನ್ ಮೇಕಿಂಗ್ ಅನ್ನೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್. ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಒಂದು ಕಾನ್ಫಿಡೆನ್ಸ್ ತುಂಬಬೇಕಾಗುತ್ತೆ ನಾವು. ಸೊ ಇನಿಷಿಯಲ್ ಆಗಿ ನಾನು ಸುಮ್ಮನೆ ಹೇಳಿದ್ದೆ UPSC ಮಾಡ್ತೀನಿ ಅಂತ. ನಮ್ಮ ಪೇರೆಂಟ್ಸ್, ತಂದೆ ತಾಯಿ ಇಬ್ಬರು ಅಂತ ಬೆಂಗಳೂರು ಸಿಟಿಯಲ್ಲೂ ಕೂಡ ಇಷ್ಟಿಲ್ಲ. ಓಕೆ, ಅದೇ ರೀತಿ ಇನ್ನು ನಾವು ಯಾವುದೇ ಮೋಸ್ಟ್ ಡೆವಲಪ್ಡ್ ಸಿಟಿ ಅಂತ ಡಿಸ್ಟ್ರಿಕ್ಟ್ಸ್ ಅಂತ ತಗೊಂಡ್ರು ಕೂಡ ಇಲ್ಲ. ಸೊ ಹಂಗೆ ನೋಡಿದ್ರೆ ಗ್ರಾಮೀಣ ಭಾಗದ ಆಸ್ಪಿರೆಂಟ್ಸ್ ಇರ್ತಾರಲ್ವಾ, ಅವರಲ್ಲಿ ತುಂಬಾ ರೆಸಿಲಿಯನ್ಸ್ ಮತ್ತೆ ತುಂಬಾ ಕಿಚ್ಚಿರುತ್ತೆ, ಮಾಡಲೇಬೇಕು ಏನೊಂದು ಮಾಡಲೇಬೇಕು ಅನ್ನೋದು. ಸೊ ಅದು ಒಂಥರ ಪಾಸಿಟಿವ್ ಆಗಿ ಆಡ್ ಆಗುತ್ತೆ. ಅದೊಂದು ನೆಗೆಟಿವ್ ಆಗಿ ಅಂತ ಕನ್ಸಿಡರ್ ಮಾಡೋದೇ ಬೇಕಾಗಿಲ್ಲ. ಸೊ ಆದ್ದರಿಂದ ಅದು ಪಾಸಿಟಿವಿಟಿ ಅಂತಾನೆ ಹೇಳ್ತೀನಿ. ಮತ್ತು ಸುಶೀಲಮ್ಮ ದಂಪತಿಗಳ ಮಗ ಮಧು ಅವರು, ನನಗೊಂದು ಖುಷಿ ಏನು ಅಂದರೆ, ನಾನು ಓದಿದ ಕೆಂಬೋಡಿ ಶಾಲೆಯಲ್ಲೇ ಓದಿದ್ದಾರೆ. ಅದೊಂದು ನನಗೆ ತುಂಬ ಸಂತೋಷ. ನಾನು ಇಲ್ಲೇ ಪಕ್ಕದಲ್ಲಿ ಕೆಂಬೋಡಿ ಶಾಲೆಯಲ್ಲೇ ಓದಿದೆ. ಮಧುನು 5ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದಾರೆ. ಹಾಗಾಗಿ ನಮ್ಮ ಈ ಓದಿದ ಶಾಲೆಗೂ ಒಂದು ಹೆಸರು ಬಂದಿದೆ. ಹಾಗಾಗಿ ಇವರು ಛಲ ಬಿಡದೆ ಓದಿದ್ದಾರೆ. 2024-25ರಲ್ಲಿ 544ನೇ ರ್ಯಾಂಕ್ ಬಂದು ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಈಗ 436ನೇ ರ್ಯಾಂಕ್ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಕೋಲಾರ ತಾಲೂಕು, ನಮ್ಮ ಉತ್ತೂರು ಹೋಬಳಿ, ಓಳೂರು ಹೋಬಳಿ ಈ ಹೋಬಳಿಗಳಿಗೆಲ್ಲ ತುಂಬ ಹೆಸರು ಬಂದಿದೆ. ಹೀಗೆ ಓದಿ ನಮ್ಮ ಹುಡುಗರೆಲ್ಲ, ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಹುಡುಗರೆಲ್ಲ ಓದಿ ಕರ್ನಾಟಕಕ್ಕೆ, ದೇಶಕ್ಕೆ ಹೆಸರು ತರಬೇಕು ಅಂತ ನನ್ನ ಆಸೆ. ನೆರೆಯ ಗ್ರಾಮದವರಾದ ಮಧುರವರು ಇವತ್ತಿನ ಒಂದು UPSC ಪರೀಕ್ಷೆಯಲ್ಲಿ ತುಂಬ ಶ್ರಮವಹಿಸಿ 436ನೇ ರ್ಯಾಂಕನ್ನು ಪಡೆದು ಇಡೀ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಅದೇ ರೀತಿ ಅವರು ಹಿಂದೆ 2024 ಮತ್ತು 25ನೇ ಸಾಲಿನಲ್ಲಿ ಇದೇ ಒಂದು UPSC ಪರೀಕ್ಷೆಯಲ್ಲಿ 544ನೇ ರ್ಯಾಂಕನ್ನು ಪಡೆದು IRSಗೆ ಆಯ್ಕೆಯಾಗಿದ್ದರು. ಆದರೆ ಅದಕ್ಕೆ ತೃಪ್ತಿ ಆಗಿರಲಿಲ್ಲ. ಅವರು ಕಿಚ್ಚು ಹೇಳಿದ್ರಲ್ಲ, ಇಷ್ಟೊತ್ತು ಹೇಳಿದ್ರು ಅವರು ಗ್ರಾಮೀಣ ಪ್ರತಿಭೆಗಳಲ್ಲಿ ಕಿಚ್ಚು ಜಾಸ್ತಿ ಇರುತ್ತೆ ಅಂತೇಳಿ. ಆ ಕಿಚ್ಚನ್ನು ಅವರು ಮತ್ತೆ ಹಠವಾಗಿ ಪಡೆದುಕೊಂಡು ಈಗ ಮತ್ತೊಂದು ಅಟೆಂಪ್ಟಲ್ಲಿ ಈಗ 2025-26ನಲ್ಲಿ 436ನೇ ರ್ಯಾಂಕ್, ಅಂದರೆ ಆಲ್ಮೋಸ್ಟ್ ಒಂದು 100 ರ್ಯಾಂಕ್ಗಳು ಹೆಚ್ಚಿನ ರ್ಯಾಂಕನ್ನು ಪಡೆದು ಈ ಒಂದು IASಗೆ ಅವರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ತಂದೆ ತಾಯಿಯಾದಂಥ ಆನಂದ್ ಮತ್ತು ಸುಶೀಲಮ್ಮ ದಂಪತಿಗಳಿಗೆ ಮತ್ತು ಈ ಗ್ರಾಮದ ಇರಕ್ಸಂದ್ರ ಗ್ರಾಮದ ಎಲ್ಲ ಒಂದು ಗ್ರಾಮಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅವರು ಒಳ್ಳೆಯದಾಗಲಿ ಮುಂದಿನ ಭವಿಷ್ಯದಲ್ಲಿ.